ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಈಗ ಒಂದು ಪ್ರಶ್ನೆ ಬಹಳ ಜೋರಾಗಿ ಕೇಳಿ ಬರುತ್ತಿದೆ. ಅದು ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅಂತ. 2028ರ ವಿಧಾನಸಭಾ ಚುನಾವಣೆಗೆ ತಾವು ಸ್ಪರ್ಧಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ರಾಜಕೀಯದಿಂದ ನಿವೃತ್ತರಾಗ್ತಾರಾ ಅಥವಾ 2028ರ ಚುನಾವಣೆಗೆ ತಾವು ಸ್ಪರ್ಧಿಸದೇ ಇದ್ದರೂ ಕಾಂಗ್ರೆಸ್ ರಾಜಕೀಯ ದಿಕ್ಕನ್ನು ನಿರ್ಧರಿಸುವಷ್ಟು ಪ್ರಭಾವಶಾಲಿಯಾಗಿ ಉಳಿಯುತ್ತಾರಾ? ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಅಂದರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಮೂಲಕ ತಮ್ಮ ರಾಜಕೀಯ ಲೆಗಸಿಯನ್ನು ಮುಂದುವರಿಸುವ ಪ್ರಯತ್ನ ಮಾಡ್ತಾರಾ? ಮತ್ತು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಕೆಲವು ಪ್ರಮುಖ ಕಾರ್ಯಕ್ರಮಗಳಿಂದ ದೂರ ಉಳಿದಿರುವುದು, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿರುವುದು, ಇವೆಲ್ಲ ಕೇವಲ ಕೋಇನ್ಸಿಡೆನ್ಸಾ ಅಥವಾ ಸಿದ್ದರಾಮಯ್ಯ ಈಗ ಹೊಸ ಪೊಲಿಟಿಕಲ್ ಸ್ಟ್ರಾಟಜಿ ರೂಪಿಸ್ತಿದ್ದಾರಾ? ಸ್ನೇಹಿತರೆ, ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಸಿದ್ದರಾಮಯ್ಯ ಅವರು ಒಬ್ಬ ಸಾಮಾನ್ಯ ಮಾಜಿ ಮುಖ್ಯಮಂತ್ರಿ ಅಲ್ಲ. ಅವರು ಕರ್ನಾಟಕ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಹಿರಿಯ ನಾಯಕರಲ್ಲಿ ಒಬ್ಬರು. ಅವರಿಗೆ ತಮ್ಮದೇ ಆದ ರಾಜಕೀಯ ನೆಟ್ವರ್ಕ್ ಇದೆ, ತಮ್ಮದೇ ಆದ ಬೆಂಬಲಿಗರ ವರ್ಗವಿದೆ ಮತ್ತು ಮುಖ್ಯವಾಗಿ ಕಾಂಗ್ರೆಸ್ನ ಕರ್ನಾಟಕ ರಾಜಕೀಯದಲ್ಲಿ ಅವರ ಹೆಸರಿನ ಜೊತೆ ಒಂದು ದೊಡ್ಡ ಸೋಷಿಯಲ್ ಮತ್ತು ಪೊಲಿಟಿಕಲ್ ಬೇಸ್ ಇದೆ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನ ಹೋದ ತಕ್ಷಣ ಅವರ ರಾಜಕೀಯ ಪ್ರಭಾವವೂ ಹೋಗುತ್ತದೆ ಅಂತ ಹೇಳುವುದು ಸರಿಯಾದ ವಿಶ್ಲೇಷಣೆ ಆಗೋದಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಮುಂದೆ ಇರುವ ದೊಡ್ಡ ಪ್ರಶ್ನೆ ಎಂದರೆ, ಮುಂದೆ ನಾನು ಯಾವ ರೋಲ್ನಲ್ಲಿ ಇರಬೇಕು ಅಂತ. ಸಿದ್ದರಾಮಯ್ಯ ಅವರ ಮುಂದೆ ಈಗ ಈ ರೀತಿಯಾದ ಆಪ್ಷನ್ಗಳಿವೆ. ಆಪ್ಷನ್ 1, ಈಗಿನ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಸಹಕಾರ ಕೊಟ್ಕೊಂಡು ಬಿಜೆಪಿ ಜೆಡಿಎಸ್ ಪಾರ್ಟಿಗಳಿಗೆ 2028ರ ಎಲೆಕ್ಷನ್ಗೆ ಹಾದಿಯನ್ನು ಕಠಿಣಗೊಳಿಸುವುದು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿ ನಡುವಿನ ಪೊಲಿಟಿಕಲ್ ಕಾಂಪಿಟೇಷನ್ ಹಲವು ವರ್ಷಗಳಿಂದ ಸುದ್ದಿಯಲ್ಲಿದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ. ಇಂತಹ ಸಂದರ್ಭದಲ್ಲಿ ಇಬ್ಬರೂ ಓಪನ್ ಕಾನ್ಫ್ರಂಟೇಷನ್ಗೆ ಹೋದರೆ ಲಾಭ ಯಾರಿಗೆ? ಬಿಜೆಪಿ ಮತ್ತು ಜೆಡಿಎಸ್ಗೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅವರ ಸಲಹೆ ಪಡೆಯುತ್ತಿರುವುದು ಕೂಡ ರಾಜಕೀಯವಾಗಿ ಗಮನಾರ್ಹ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಯತೀಂದ್ರ ಅವರನ್ನು ತಮ್ಮ ಕ್ಯಾಬಿನೆಟ್ನಲ್ಲೂ ಸೇರಿಸಿಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟಜಿಕ್ ಮೂವ್ ಆಗಿರಬಹುದು. ಅಂದ್ರೆ, ನಾನು ಮುಖ್ಯಮಂತ್ರಿ, ಆದರೆ ಸಿದ್ದರಾಮಯ್ಯ ಅವರ ಲೆಗಸಿಯನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡುವುದಿಲ್ಲ ಅಂತ ಹೊರನೋಟಕ್ಕೆ ಬಿಂಬಿಸುವುದು. ಹಾಗಾದರೆ ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಏನ್ ಮಾಡಬಹುದು? ಅವರು ಡಿ.ಕೆ. ಸರ್ಕಾರಕ್ಕೆ ಓಪನ್ ಅಪೋಸಿಷನ್ ಮಾಡುವ ಬದಲು ಹಿರಿಯ ಸ್ಟೇಟ್ಸ್ಮೆನ್ ರೋಲ್ ತೆಗೆದುಕೊಳ್ಬಹುದು. ಅದು ಕಾಂಗ್ರೆಸ್ಗೆ ಕೂಡ ಸೇಫ್ ಆಪ್ಷನ್. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಈ ಆಪ್ಷನ್ಗೆ ಪ್ರಶ್ನೆ ಎತ್ತುವಂತಿವೆ. ಆಪ್ಷನ್ 2, ಸಿದ್ದರಾಮಯ್ಯ ಅವರ ಮೌನವೇ ಸ್ಟ್ರಾಟಜಿನ? ಇಲ್ಲಿ ಇತ್ತೀಚಿನ ಬೆಳವಣಿಗೆ ಬಹಳ ಇಂಟ್ರೆಸ್ಟಿಂಗ್. ಆಗಸ್ಟ್ 3ರಂದು ನಡೆದ ಹೊಸ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಗೈರಾಗಿದ್ದಾರೆ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೂ ಅವರು ಹೋಗಲಿಲ್ಲ. ಇತ್ತೀಚಿನ ವರದಿಗಳ ಪ್ರಕಾರ ವಿಧಾನಸಭೆಯ ಮಳೆಗಾಲದ ಅಧಿವೇಶನದ ಮೊದಲ ದಿನವೂ ಅವರು ಕಾಣಿಸಿಕೊಳ್ಳಲಿಲ್ಲ. ನಂತರದ ದಿನಗಳಲ್ಲಿ ಅವರು ಅಧಿವೇಶನಕ್ಕೆ ಬಂದರು. ಇದು ಅಸಮಾಧಾನವೇ ಅಥವಾ ಆರೋಗ್ಯ ಅಥವಾ ವೈಯಕ್ತಿಕ ಕಾರಣವೇ? ಸಿದ್ದರಾಮಯ್ಯ ಅವರು ಉದ್ದೇಶ ಪೂರ್ವಕವಾಗಿ ಲೋ ಪ್ರೊಫೈಲ್ ತೆಗೆದುಕೊಂಡಿದ್ದಾರಾ? ಇದಕ್ಕೆ ಈಗ ಒಂದು ನಿರ್ದಿಷ್ಟವಾದ ಉತ್ತರ ಇಲ್ಲ. ಆದರೆ ರಾಜಕೀಯದಲ್ಲಿ ಒಂದು ಪ್ರಸಿದ್ಧ ಮಾತಿದೆ, ಸೈಲೆನ್ಸ್ ಕ್ಯಾನ್ ಆಲ್ಸೋ ಬಿ ಎ ಪೊಲಿಟಿಕಲ್ ಮೆಸೇಜ್ ಅಂತ. ಸಿದ್ದರಾಮಯ್ಯ ಅವರು ಓಪನ್ ರೆಬೆಲಿಯನ್ ಮಾಡಿಲ್ಲ, ಯಾವುದೇ ದೊಡ್ಡ ಸಾರ್ವಜನಿಕ ಅಟ್ಯಾಕ್ ಮಾಡಿಲ್ಲ. ಆದರೆ ಅವರು ಕೆಲವು ಪ್ರಮುಖ ಕಾರ್ಯಕ್ರಮಗಳಿಗೆ ಹೋಗದೇ ಇರುವ ಪ್ಯಾಟರ್ನ್ ಮಾತ್ರ ಕಾಣುತ್ತಿದೆ. ಇದರಿಂದ 2 ಪಾಸಿಬಿಲಿಟಿಗಳಿವೆ. ಒಂದು, ಅವರು ಡಿ.ಕೆ. ಶಿ ಲೀಡರ್ಶಿಪ್ಗೆ ಸಂಪೂರ್ಣವಾಗಿ ಸರೆಂಡರ್ ಆಗಲು ಇಷ್ಟಪಡುತ್ತಿಲ್ಲ. 2, ಅವರು ಈಗಲೇ ಯಾವುದೇ ಕಾನ್ಫ್ರಂಟೇಷನ್ ಬೇಡ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾರೆ ಅಂತ ಹೇಳ್ಬೋದು. ಆಪ್ಷನ್ 3, ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಮುಂದಿನ ದೊಡ್ಡ ಐಡೆಂಟಿಟಿಯಾಗಿ ಮಾಡುವುದು. ಯತೀಂದ್ರ ಈಗಿನ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಮತ್ತು ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅವರು ಸಾಕಷ್ಟು ಆಕ್ಟಿವ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ ಕೂಡ. ಆರ್ಎಸ್ಎಸ್ ವಿರುದ್ಧ ಅವರ ಇತ್ತೀಚಿನ ಹೇಳಿಕೆಗಳು ಕೂಡ ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿವೆ. ಮೈಸೂರು ಸಿದ್ದರಾಮಯ್ಯ ಅವರ ರಾಜಕೀಯ ನೆಲದ ಪ್ರಮುಖ ಭಾಗ. ಇತ್ತೀಚಿನ ಮೂಡಾ ಹಗರಣದಿಂದಾಗಿ ಯತೀಂದ್ರ ಅವರ ಈಗಿನ ರೋಲ್ ಮತ್ತು ಮೈಸೂರು ಪೊಲಿಟಿಕ್ಸ್ ಎರಡನ್ನೂ ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗಿದೆ. ಯತೀಂದ್ರ ಅವರನ್ನು ಈಗಾಗಲೇ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ರಿಪ್ಲೇಸ್ಮೆಂಟ್ ಅಂತ ಹೇಳೋದು ಕಷ್ಟ. ಆದರೆ ಅವರ ಪೊಲಿಟಿಕಲ್ ಜರ್ನಿಗೆ ಪ್ಲಾಟ್ಫಾರ್ಮ್ ಅಂತೂ ಸಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಫ್ಯೂಚರ್ ಸ್ಟ್ರಾಟಜಿಯ ಒಂದು ಭಾಗವಾಗಿರಬಹುದು. ಆಪ್ಷನ್ 4, 2028ರಲ್ಲಿ ಹಿಂದೆ ಕುಳಿತು ಕಾಂಗ್ರೆಸ್ ಅನ್ನು ಗೆಲ್ಲಿಸುವುದು. ಈ ಆಪ್ಷನ್ ಅತ್ಯಂತ ರಿಯಲಿಸ್ಟಿಕ್ ಆಪ್ಷನ್. ಏಕೆಂದ್ರೆ ಸಿದ್ದರಾಮಯ್ಯ ಅವರು ಒಂದು ವೇಳೆ 2028ರಲ್ಲಿ ಚುನಾವಣೆಗೆ ಸ್ಪರ್ಧಿಸದಿದ್ದರೆ ಅವರು ತಮ್ಮನ್ನು ಅಭ್ಯರ್ಥಿಯಾಗಿ ಪ್ರೊಜೆಕ್ಟ್ ಮಾಡುವ ಬದಲು ಕಾಂಗ್ರೆಸ್ ಕ್ಯಾಂಪೇನ್ನಲ್ಲಿ ಕಿಂಗ್ ಮೇಕರ್ ಅಥವಾ ಸೀನಿಯರ್ ಸ್ಟ್ರಾಟಜಿಸ್ಟ್ ರೋಲ್ ತೆಗೆದುಕೊಳ್ಳಬಹುದು. ಹಾಗಾದ್ರೆ ಇದರಿಂದ ಅವ್ರಿಗೇನು ಉಪಯೋಗ? ಒಂದು ವೇಳೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಲೆಗಸಿ ಜೀವಂತವಾಗಿರುತ್ತದೆ.
ಆಗ ಮುಂದಿನ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ದೊಡ್ಡದಾಗ್ಬೋದು. ಆದರೆ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಲು 2028ರ ಎಲೆಕ್ಷನ್ ರಿಸಲ್ಟ್ಗಿಂತಲೂ ಕಾಂಗ್ರೆಸ್ ಗೆದ್ದ ನಂತರದ ಲೀಡರ್ಶಿಪ್ ಈಕ್ವೇಶನ್ ಇನ್ನೂ ಮುಖ್ಯ. ಈ ಆಪ್ಷನ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು ಡಿ.ಕೆ. ಶಿವಕುಮಾರ್ಗೆ ನಿಜವಾಗಿಯೂ ಸಿದ್ದರಾಮಯ್ಯನ ಅವಶ್ಯಕತೆ ಇದೆಯಾ ಅಂತ ನೋಡೋದಾದ್ರೆ 2028ರ ಚುನಾವಣೆಯಲ್ಲಿ ಗೆಲ್ಲುವುದು ಸುಲಭದ ಕೆಲಸ ಅಲ್ಲ. ಸರ್ಕಾರದ ಪರ್ಫಾರ್ಮೆನ್ಸ್, ಗ್ಯಾರಂಟಿಗಳ ಫಿನಾನ್ಷಿಯಲ್ ಬರ್ಡನ್, ಕಾವೇರಿ ಮತ್ತು ನೀರಿನ ಸಮಸ್ಯೆಗಳು, ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್, ಉದ್ಯೋಗ, ಬೆಲೆ ಏರಿಕೆ, ಕಾಂಗ್ರೆಸ್ ಒಳಗಿನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲ ಡಿ.ಕೆ. ಶಿವಕುಮಾರ್ ಮುಂದೆ ಇರುವ ದೊಡ್ಡ ಚಾಲೆಂಜ್ಗಳು. ಅದರ ಜೊತೆಗೆ ಪಾರ್ಟಿಯಲ್ಲಿರುವ ಎಲ್ಲಾ ಗುಂಪುಗಳನ್ನು ಮ್ಯಾನೇಜ್ ಮಾಡಬೇಕು. ಇತ್ತೀಚಿನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಂತರ ಕೆಲವು ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಸಿಗದಿರುವುದು ಅಸಮಾಧಾನಕ್ಕೆ ಕಾರಣವಾಯಿತು. ಡಿ.ಕೆ. ಶಿವಕುಮಾರ್ ಅವರು ಅಸಮಾಧಾನಗೊಂಡ ನಾಯಕರಿಗೆ ಸೂಕ್ತ ಜವಾಬ್ದಾರಿ ನೀಡುವುದಾಗಿ ಹೇಳಿದ್ದಾರೆ. ಇದರಿಂದ ಒಂದು ವಿಷಯ ಗೊತ್ತಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಚಾಲೆಂಜ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಂತಹ ಸೀನಿಯರ್ ಲೀಡರ್ ಸಂಪೂರ್ಣವಾಗಿ ದೂರ ಹೋದರೆ ಅದು ಡಿ.ಕೆ.ಶಿಗೆ ಪೊಲಿಟಿಕಲ್ ರಿಸ್ಕ್ ಆಗಬಹುದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಅವರನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೆ ಅಂತ ಈಗಲೇ ಹೇಳಲು ಸಾಧ್ಯವಿಲ್ಲ. ಆದರೆ ಸಿದ್ದರಾಮಯ್ಯ ಮುಂದೆ ಒಂದು ದೊಡ್ಡ ಡೈಲಮಾ ಇದೆ. ಇದು ಬಹಳ ಮುಖ್ಯ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಸರ್ಕಾರವನ್ನು ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದರೆ ಅವರ ಸ್ವಂತ ಪೊಲಿಟಿಕಲ್ ಕ್ಯಾಂಪ್ ನಿಧಾನವಾಗಿ ದುರ್ಬಲವಾಗಬಹುದು. ಇನ್ನು ಡಿ.ಕೆ. ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಹೋರಾಟ ಮಾಡಿದರೆ ಸರ್ಕಾರ ಅಸ್ಥಿರಗೊಳಿಸುತ್ತಿದ್ದಾರೆ ಎಂಬ ಆರೋಪ ಬರಬಹುದು. ಹಾಗಾಗಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರವನ್ನು ಪ್ರತಿದಿನ ಡಿಫೆಂಡ್ ಮಾಡೋದು ಡೌಟ್. ಆದರೆ ಪ್ರತಿದಿನ ಅಟ್ಯಾಕ್ ಕೂಡ ಮಾಡೋದಿಲ್ಲ. ಸರಿಯಾದ ಇಶ್ಯೂ ಬಂದಾಗ ಮಾತಾಡೋದು, ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೋದು, ತಮ್ಮ ಪೊಲಿಟಿಕಲ್ ಬೇಸ್ ಉಳಿಸಿಕೊಳ್ಳೋದು ಮತ್ತು 2028ರ ಚುನಾವಣೆಗೆ ಮುನ್ನ ತಮ್ಮ ಇನ್ಫ್ಲುಯೆನ್ಸ್ ಅನ್ನು ಬಳಸುವುದು. ಇದು ಒಂದು ರೀತಿಯ ವೆಯ್ಟ್ ಅಂಡ್ ವಾಚ್ ಸ್ಟ್ರಾಟಜಿ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಅಧ್ಯಾಯ ಮುಗಿದಿದೆಯಾ? ಖಂಡಿತ ಇಲ್ಲ. ಅವರ ರಾಜಕೀಯದ ರೂಪ ಬದಲಾಗಿದೆ ಅಷ್ಟೇ. ಈ ಎಲ್ಲಾ ಸಾಧ್ಯತೆಗಳಲ್ಲಿ ಯಾವುದು ನಡೆಯುತ್ತದೆ ಅನ್ನೋದು ಮುಂದಿನ ತಿಂಗಳುಗಳಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಾಗಿರ್ಬೇಕು? ಸಿದ್ದರಾಮಯ್ಯ ಅವರು 2028ರ ಎಲೆಕ್ಷನ್ ಮೇಲೆ ನಿಜವಾಗಿಯೂ ಪ್ರಭಾವ ಬೀರ್ತಾರ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.